ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡ ವರ್ಲ್ಡ್ ಟಿವಿ ಚಾನಲ್ಗೆ. ಇವತ್ತಿನ ವಿಡಿಯೋ ಬಂದು ಅಪ್ಪ ತೀರಿಕೊಂಡ್ರು ತಾಯಿಗೆ ಕಷ್ಟ ಆಗಬಾರ್ದು ಅಂತ ಆಳ್ವಾಸ್ನಲ್ಲಿ ಫ್ರೀ ಎಜುಕೇಷನ್ ಪಡೆದೆ. ಚಂದನ ಅನಂತ್ ಕೃಷ್ಣ. ಯಾರಿಗೆ ಗೊತ್ತಿಲ್ಲ ಇವರು ಚಂದನ ಅನಂತ್ ಕೃಷ್ಣ. ತುಂಬ ಹಲವಾರು ಧಾರಾವಾಹಿಯಲ್ಲಿ ನಟಿಸಿದ್ದಾರೆ ಮತ್ತು ರಿಯಾಲಿಟಿ ಶೋನಲ್ಲೂ ಕೂಡ. ಇವಾಗ ಅನಂತ ಕೃಷ್ಣರಾಮ ಅವರು ಕಿರುತೆರೆಯಲ್ಲಿ ಚಿನ್ನು ಮರಿ ಅಂತಲೇ ಪ್ರಸಿದ್ಧಿ ಆಗಿದೆ, ಅಂದರೆ ಕರೆಯಲು ಪ್ರಾರಂಭ ಆಗಿದ್ದಾರೆ. ಲಕ್ಷ್ಮೀ ನಿವಾಸದಿಂದ ಧಾರಾವಾಹಿ ಬರ್ತಾ ಇರೋದು. ಚಂದನ ಪಾತ್ರ ಅನ್ನೋದು ಎಲ್ಲರಿಗೂ ಅಚ್ಚುಮೆಚ್ಚು ಆಗಿದೆ. ಅವರು ಎಲ್ಲರೂ ಕೂಡ ಅವನ್ನ ಚಿನ್ನುಮರಿ ಅಂತಲೇ ಇವಾಗ ಕರೀತಾ ಇದ್ದಾರೆ. ಅವರೆಲ್ಲೂ ಓದಿದ್ದು, ಅವರ ಎಜುಕೇಷನ್ ಏನು, ಅವರ ಬಾಲ್ಯ ಹೇಗಿತ್ತು ಅನ್ನೋದು ನಾನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಹೇಳ್ತೀನಿ. ಆ ವಿಡಿಯೋ ತಿಳ್ಕೊಳೋದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದಾರೆ, ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡೋದು ಮಾತ್ರ ಮರಿಬೇಡಿ. ಮತ್ತು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಚಂದನ ಅನಂತ ಕೃಷ್ಣ ಅವರು ಈಗ ಲಕ್ಷ್ಮೀ ನಿವಾಸದಲ್ಲಿ ಜಾನ್ವಿ ಪಾತ್ರದಲ್ಲಿ ನಟಿಸಿದ್ದಾರೆ. ಇವಾಗ ಜಯಂತ್ ಅವರು ಅವ್ರನ್ನ ಚಿನ್ನುಮರಿ ಅನ್ನೋದಕ್ಕೋಸ್ಕರ ಎಲ್ಲರೂ ಅವ್ರನ್ನ ಚಿನ್ನುಮರಿ ಅಂತ ಕರೆಯೋದು ಕೂಡ ಸ್ಟ್ಯಾಂಡ್ ಆಗಿದ್ದಾರೆ. ಕೆಲವರು ಹೇಳ್ತಾರೆ ಅದರ ಪಾತ್ರದಲ್ಲಿ ಚಂದನ ಅವರು ತುಂಬ ದಪ್ಪ ಇದ್ದಾರೆ ಅಂತ. ಅದು ಏನು ಕಾರಣ ಅಂತಲೂ ಕೂಡ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಕಿರುತೆರೆಯಿಂದ ನಿಮಗೆ ಇರಿಟೇಟ್ ಮಾಡಿದಂಗೆ ಈ ವಿಡಿಯೋನ ಮುಂದುವರಿಸ್ತೀನಿ. ಚಂದನ ಅನಂತ ಕೃಷ್ಣ ಅವರು ಕನ್ನಡ ಕಿರುತೆರೆಯಾಗಿ ನಟಿಯಾಗಿ ಗುರುತಿಸಿಕೊಂಡಿದ್ದಾರೆ. ಇವರು ಜೊತೆಗೆ ಗಾಯಕಿನೂ ಕೂಡ, ಭರತನಾಟ್ಯದಲ್ಲಿ ಅವರು ಉತ್ತೀರ್ಣರು ಕೂಡ ಆಗಿದ್ದಾರೆ. ಇವರ ಬಾಲ್ಯ ಹೇಗಿತ್ತು, ಇವರು ಎಲ್ಲಿ ಅವರ ಶಿಕ್ಷಣವನ್ನು ಮುಗಿಸಿದ್ರು ಮತ್ತು ಇದಕ್ಕೆಲ್ಲ ಉತ್ತರ ಹೇಳ್ತಾ ಹೋಗ್ತೀನಿ. ಇವರು ತುಮಕೂರಿನ ಹುಡುಗಿ. ಇವರು ಅಂದರೆ ತುಮಕೂರಿನಲ್ಲಿ 10ನೇ ತರಗತಿನ ಇವರು ಓದಿದ್ದು. ಮತ್ತು ತಂದೆ ತಾಯಿ ಆಡುತ್ತಿದ್ದರು. ಇವರ ಭರತನಾಟ್ಯ ಮತ್ತು ಅಕ್ಕ ಭರತನಾಟ್ಯ ಮಾಡ್ತಿದ್ರಂತೆ. 10ನೇ ಕ್ಲಾಸ್ ಮುಗಿಸಿದ್ದು ಮತ್ತು ಅವರು ಭರತನಾಟ್ಯ ಜೂನಿಯರ್ ಕೂಡ ಮುಗಿಸಿದ್ದಾರೆ. ಇವರು 6ನೇ ಕ್ಲಾಸ್ನಲ್ಲಿ ಓದ್ತಾ ಇರಬೇಕಾದ್ರೆ ಇವರ ಅಪ್ಪ ತೀರಿಕೊಂಡರು ಮತ್ತು ಅಮ್ಮನಿಗೆ ಕಷ್ಟ ಆಗಬಾರ್ದು ಅಂತ ಇವರು ಆಳ್ವಾಸ್ ಶಾಲೆಯಲ್ಲಿ ಅಂದರೆ ಯಾವುದೇ ರೀತಿ ಫೀಸ್ ಕಟ್ಟದೆ ಫ್ರೀ ಎಜುಕೇಷನಲ್ಲಿ ಇವರು ತನ್ನನ್ನೇ ಅಂದರೆ ವಿದ್ಯಾಭ್ಯಾಸ ಮುಗಿಸಿದ್ದಾರೆ. ಆಮೇಲಿಂದ ಆಡಿಷನ್ ಕೂಡ ಇವರು ತುಂಬ ಆಡಿಷನ್ಗೂ ಕೂಡ ಕೊಟ್ಟಿದ್ದಾರೆ. ಸಿಕ್ಕಾಪಟ್ಟೆ ತುಂಬ ಆಡಿಷನ್ ಕೊಟ್ಟಿದ್ದಾರೆ. ಮತ್ತು ಅಗ್ನಿಸಾಕ್ಷಿ ಮತ್ತು ಲಕ್ಷ್ಮೀ ಬಾರಮ್ಮ ಸೀರಿಯಲ್ಸ್ ಅಂದರೆ ಇವರಿಗೆ ತುಂಬ ಅಚ್ಚುಮೆಚ್ಚು ಅಂತ ತುಂಬ ನೋಡ್ತಿದ್ದಾರೆ. ಇವರು ಕಾಲೇಜಲ್ಲಿ ಓದ್ತಾ ಇದ್ದರೂ ಕೂಡ ಅವ್ರ ಅಮ್ಮಗೆ ಕರೆ ಮಾಡಿ ಆ ಸೀರಿಯಲ್ ಏನಾಯಿತು, ಕತೆ ಏನಾಯಿತು ಅಂತ ಕುತೂಹಲದಿಂದ ಕೇಳ್ತಿದ್ರಂತೆ. ಕಾಲೇಜಲ್ಲಿ ಕಾಯಿನ್ ಬೂತ್ ಇತ್ತು. ಆ ಕಾಯಿನ್ ಬೂತ್ನಲ್ಲಿ ಇವರು ಫೋನ್ ಮಾಡಿ ಅವ್ರ ಅಮ್ಮನ ಬಗ್ಗೆ ವಿಚಾರಿಸ್ಕೊಳ್ಳೋದು ಬದಲಾಗಿ ಅಗ್ನಿಸಾಕ್ಷಿ ಸೀರಿಯಲ್ ಏನಾಯಿತು, ಲಕ್ಷ್ಮೀ ಬಾರಮ್ಮ ಸೀರಿಯಲ್ ಏನಾಯಿತು ಅಂತ ಕೂಡ ಇವರು ವಿಚಾರಿಸ್ಕೊತಿದ್ರಂತೆ. ಆಮೇಲೆ ಇವರು ಬೆಂಗಳೂರಿಗೆ ಬರ್ತಾರೆ. ಬೆಂಗಳೂರಿಗೆ ಬಂದಾಗ ಇವರಿಗೆ ಗೂಗಲ್ ಮ್ಯಾಪ್ ಹಾಕೋಕ್ಕೂ ಕೂಡ ಬರ್ತಾ ಇರಲಿಲ್ವಂತೆ. ಮತ್ತು ಕನ್ನಡ ಪಾಠ ಮಾಡಿದ್ರೆ ಇಂಗ್ಲೀಷ್ನೂ ಕೂಡ ಕನ್ನಡದಲ್ಲಿ ಪಾಠ ಮಾಡ್ತಿದ್ರಂತೆ ಇವರು ಓದ್ತಾ ಇರೋವಂಥ ಸ್ಕೂಲಲ್ಲಿ. ಯಾಕೆ ಈಗಲೂ ಕೂಡ ಕೆಲವೊಂದು ಸ್ಕೂಲಲ್ಲಿ ಹಂಗೆ ಮಾಡೋದು. ಇಂಗ್ಲೀಷ್ ಮೀಡಿಯಮ್ ಅಂತ ಸುಮ್ಮನೆ ಬಾಯಿ ಮಾತಿಗೆ ಹೇಳ್ತಾರೆ, ಬಟ್ ಅದು ಕನ್ನಡನೇ ಹೇಳ್ತಾರೆ. ಸೊ ಹೀಗಾಗಿ ಇವ್ರಿಗೆ ಗೂಗಲ್ ಮ್ಯಾಪ್ ಯಾವ ರೀತಿ ಹಾಕಬೇಕು ಅಂತಲೂ ಗೊತ್ತಾಗಲಿಲ್ವಂತೆ ಬೆಂಗಳೂರಿಗೆ ಬಂದಾಗ. ಮತ್ತು ಇವರು ಸೆಂಟ್ ಮೇರೀಸ್ ಕಾಲೇಜಿನಲ್ಲಿ BCom ಕೂಡ ಮುಗಿಸಿದ್ದಾರೆ. ಇವರು ಅದೊಬ್ಬ ಕನ್ನಡ ಮಾತಾಡೋರು ಸಿಕ್ಕಿದ್ರಂತೆ ಇವರಿಗೆ. ಆವಾಗ ಆ ಶಾಲೆ ಅಂದರೆ ಸ್ಕೂಲಲ್ಲಿ BCom ಮಾಡ್ತಿರೋ ಅಂಥ ಕಾಲೇಜಿನಲ್ಲಿ ಕನ್ನಡ ಅಂತ ಒಬ್ಬರು ಸಿಕ್ಕಿದ್ರಂತೆ. ಅಲ್ಲಿ ಕೂಡ ಇಂಗ್ಲೀಷ್ನನ್ನು ಕನ್ನಡ ಪಾಠ ಮಾಡೋ ಥರ ಮಾಡ್ತಾಯಿದ್ರಂತೆ. ಹೀಗಾಗಿ ಇವ್ರಿಗೆ ಇಂಗ್ಲೀಷ್ ಅನ್ನೋದು ಅಷ್ಟೇ ಆಗಿತ್ತು. ಆಮೇಲೆ ಬೆಂಗಳೂರಿಗೆ ಬಂದು ಅಭ್ಯಾಸ ಆದಮೇಲೆ ಆತ್ಮವಿಶ್ವಾಸ ಬೆಳೆಸ್ಕೊಂಡು ಕಲಿಯೋದಕ್ಕೆ ಸ್ಟಾರ್ಟ್ ಮಾಡ್ತಾರಂತೆ. ಮತ್ತು ಆಡಿಷನ್ಗೂ ಕೊಟ್ಟಾಗ ತುಂಬ ಸತಿ ರಿಜೆಕ್ಟ್ ಆಗಿರೋ ವಿಷಯಗಳು ಉಂಟಂತೆ. ಯಾಕಂದರೆ 18-19 ವಯಸ್ಸಂತೆ ಇವರು ತುಂಬ ನೋಡೋಕ್ಕೆ ದಪ್ಪ ಇದ್ದರು ಅನ್ನೋ ಕಾರಣಕ್ಕೆ ರಿಜೆಕ್ಟ್ ಆಗ್ತಾಯಿದ್ರು. ಅಂದರೆ ಗ್ಲ್ಯಾಮರ್ ಆಗಿಲ್ಲ ಅನ್ನೋ ಕಾರಣಕ್ಕೆ ಸಿನಿಮಾಕ್ಕೆ ಕಿರುಚಿತ್ರರಂಗಕ್ಕೆ ಮತ್ತು ಸಿನಿಮಾ ಆಗಿರ್ಬೋದು, ಧಾರಾವಾಹಿ ಎಷ್ಟೋ ಆಡಿಷನ್ ಕೊಟ್ಟಿದ್ದಾರೆ. ಮತ್ತೆಷ್ಟೋ ಆಮೇಲೆ ಒಂದು ಸುವರ್ಣದಲ್ಲಿ ಪುಟ್ಮಲ್ಲಿ ಅನ್ನೋ ಧಾರಾವಾಹಿಯೊಳಗೆ
ತಂಗಿಯ ಪಾತ್ರ ಮೂಲಕ ಇವರು ಕಿರುತೆರೆಗೆ ಎಂಟ್ರಿ ಕೊಟ್ಟ. ಅವಾಗ ಇವರ ವಯಸ್ಸು 18 ವಯಸ್ಸು, 18ವರೆ ವಯಸ್ಸು. ಆ 18 6 ತಿಂಗಳು ಕಾಲ ವಯಸ್ಸಾಗಿತ್ತಂತೆ ಇವರಿಗೆ. ಮತ್ತು ಆ ಧಾರಾವಾಹಿ ಆದ ಮೇಲೆ ಇವರು ರಾಜಾರಾಣಿಯನ್ನು ಸಹ ಧಾರಾವಾಹಿಯಲ್ಲಿ ಕೂಡ ಪಾತ್ರ ನಟಿಸಿದ ಅವಕಾಶ ಸಿಗುತ್ತೆ ಇವರಿಗೆ. ಆಮೇಲೆ ರಾಜಾರಾಣಿ ಧಾರಾವಾಹಿ ಮೇಲೆ ಚಿಕ್ಕವಳಾಗಿದ್ರು ಕೂಡ ಇವರು ಡೈರೆಕ್ಟರ್, ನಿನ್ನ ಮುಖ ಯಾಕೆ ತುಂಬ ಅಸಹ್ಯ ಮಾಡ್ಕೊತೀಯ, ಸ್ವಲ್ಪ ನಗ್ನಗ್ತಾ ಇರುವಂತ ಕೂಡ ಡೈರೆಕ್ಟ್ರು ಬೈದಿದ್ರಂತೆ. ಆ ಪಾತ್ರ ಆದಮೇಲೆ ಇವರಿಗೆ ಆದಮೇಲೆ ವೀಕ್ಷಕರು ತುಂಬ ಮನನೊಂದು ಆ ಪಾತ್ರದಲ್ಲಿ ರಾಜಾರಾಣಿ ಅಂತಲೇ ಕೂಡ ಇವ್ರನ್ನ ಕರಿತಾ ಇದ್ರಂತೆ. ಆಮೇಲೆ ಇವ್ರಿಗೆ ಬಿಗ್ ಬಾಸ್ಗೆ ಅವಕಾಶ ಸಿಕ್ತಂತೆ. 100 ಸರಿ ಯೋಚನೆ ಮಾಡ್ತಾರಂತೆ ಬಿಗ್ ಬಾಸ್ಗೆ ಹೋಗೋಣ ಬೇಡವಾ. ಆಗ ಇವರ ವಯಸ್ಸು ಕೇವಲ 20 ವಯಸ್ಸಷ್ಟೇ. ಯಾವ ರೀತಿ ಮಾತನಾಡಬಲ್ಲೆ ನಾನು ಆ ಬಿಗ್ ಬಾಸ್ಗೆ ಹೋದಾಗ, ಯಾವ ರೀತಿ ಇರಬಲ್ಲೆ ಅಂತ ಹೇಳಿ ಇವರು ಅಂದರೆ ಗೊಂದಲಕ್ಕೀಡಾಗಿ ಬಿಗ್ ಬಾಸ್ಗೆ ಹೋಗೋದು ಬೇಡವಾ ಅಂತ ಹೇಳಿ ತುಂಬ ಚಿಂತೆ ಮಾಡಿ, ಆಮೇಲೆ ಏನಾನ ಆಗಲಿ ಅಂತ ಬಿಗ್ ಬಾಸ್ ರಿಯಾಲಿಟಿ ಶೋಗೆ ಇವರು ಅಂದರೆ ಪಾರ್ಟಿಸಿಪೇಟ್ ಮಾಡ್ತಾರೆ. ಅಲ್ಲೂ ಕೂಡ ತುಂಬ ಪಾರ್ಟಿಸಿಪೇಟ್ ಮಾಡಿ ಆ ಬಿಗ್ ಬಾಸಿಂದ ಬಂದಮೇಲೆ ಇವರಿಗೆ ತುಂಬ ಕಿರುತೆರೆಯಲ್ಲಿ ಧಾರಾವಾಹಿಗಳು ಬಂದು ರಿಯಾಲಿಟಿ ಶೋ ಕೂಡ ಬಂದಿದೆ ಇವರಿಗೆ. ಇವ್ರದ್ದು ಒಂದು ಬಿಗ್ ಬಾಸ್ ಆದಮೇಲೆ ಇವ್ರಿಗೆ ಒಂದು ಸತಿನೂ ಪುರ್ಸೊತ್ತಿಲ್ಲ. ಜೀ ಕನ್ನಡದಲ್ಲಿ ಬರುತ್ತಿರುವಂಥ ರಾಜಾರಾಣಿ ಆಗಿರ್ಬೋದು, ಜೀ ಕನ್ನಡದಲ್ಲ ಸಾರಿ, ಜೀ ಕನ್ನಡದಲ್ಲಿ ಮೊನ್ನೆ ಒಂದು ರಿಯಾಲಿಟಿ ಶೋ ಬಂತು, ರುದ್ರಾಜ್ ಜೊತೆ ಅವರು ಪೇರ್ ಆಗಿದ್ರು. ಆ ರಿಯಾಲಿಟಿ ಶೋನಲ್ಲೂ ಕೂಡ ಅವರು ತುಂಬ ಅಭಿನಯ ಮಾಡ್ತಿದ್ದಾರೆ. ಇವಾಗ ಲಕ್ಷ್ಮೀ ನಿವಾಸದಲ್ಲಿ ಅಭಿನಯ ಮಾಡ್ತಿದ್ದಾರೆ. ಇವರು ಯಾಕೆ ಕಾರಣದಕ್ಕೆ ಸಣ್ಣ ಆಗ್ತಾ ಇಲ್ಲ ಅಂದರೆ, ಇವರು ಎಷ್ಟೇ ಡಯಟ್ ಮಾಡಿದ್ರು ಕೂಡ, ಎಕ್ಸಸೈಸ್ ಮಾಡಿದ್ರು, ಯೋಗ ಮಾಡಿದ್ರು, ಜಿಮ್ ಮಾಡಿದ್ರು, ವಾಕಿಂಗ್ ಮಾಡಿದ್ರು ಕೂಡ ಇವರು ಸಣ್ಣ ಆಗ್ತಿರುವಂತೆ. ಇವರ ದೇಹದ ಪ್ರಕೃತಿಯೇ ಕೂಡ ಹಾಗೆ ಇದೆಯಂತೆ. ಯಾಕಂದರೆ ಲಕ್ಷ್ಮೀ ಬಾರ ಸೀರಿಯಲ್ ಒಳಗೆ ಕೆಲವೊಬ್ಬರು ಕಮೆಂಟ್ ಆಗ್ತಿರ್ತಾರೆ, ನಾನು ನೋಡ್ತಿರ್ತೀನಿ, ತುಂಬ ದಪ್ಪ ಆಗ್ತಿದ್ದಾರೆ ಅಂತ. ಇವರ ರಿಯಾಲಿಟಿ ಅಂದರೆ ಅವರ ದೇಹದ ಪ್ರಕೃತಿಯೇ ಅದೇ ರೀತಿ ಅಂತ ಇರೋದು. ಅದು ಏನೂ ಮಾಡೋಕ್ಕಾಗಲ್ಲ. ಕೆಲವೊಬ್ಬರಿಗೆ ಅದು ಮನೆಯವರಿಂದ ಬಂದಿರುತ್ತೆ, ಹೆರಿಡಿಟರಿ ಅಂತ ಮೂಲಕ ಇದು ಬರುತ್ತೆ. ಸೈನ್ಸ್ ಓದೋರ್ಗಿದು ಎಲ್ಲರೂ ಗೊತ್ತೇ ಇರುತ್ತೆ ಇವಾಗ. ಸೈನ್ಸ್ ಅಂತ ಅಲ್ಲ, ಮ್ಯಾಥ್ಸ್ ಅಂತ ಅಲ್ಲ, ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಾಯಿದೆ. ಇದು ಚಂದನ ಅವರ ಅನಂತ ಕೃಷ್ಣಮೂರ್ತಿ ಅವರ ಒಂದು ಸಣ್ಣ ಮಾಹಿತಿ ಕೂಡ ಇದು ಕೊಡ್ತಾ ಇದ್ದು. ಸೊ ಈ ವಿಡಿಯೋ ನಿನಗಿಷ್ಟ ಆದಲ್ಲಿ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ. ವಿಡಿಯೋ ನೋಡಿ ಸುಮ್ಮನೆ ಹೋಗ್ಬೇಡಿ. ಒಂದು ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಅದರ ಮೇಲೆ ಪ್ರೆಸ್ ಮಾಡಿ ದಯವಿಟ್ಟು. ನನಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ನ ದಯವಿಟ್ಟು ಪ್ರೆಸ್ ಮಾಡೋದು ಮರಿಬೇಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಹೆಚ್ಚಿನ ಮಾಹಿತಿಗಾಗಿ ಧನ್ಯವಾದ. ಹ್ಯಾವ್ ಎ ಗುಡ್ ಡೇ.